ನಾಳೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ. ಆದರೆ ಇಲ್ಲಿವರೆಗೂ ಸಹ ಇತ್ಯರ್ಥ ಆಗಿಲ್ಲ ಯಾರು ಅಭ್ಯರ್ಥಿ ಅನ್ನುವಂತಹ ವಿಚಾರ. ಸಿಎಂ ಮತ್ತು ಡಿಸಿಎಂ ಬಣಗಳ ನಡುವೆ ಈಗಾಗಲೇ ತೀವ್ರವಾದಂತಹ ಪೈಪೋಟಿ ನಡೀತಾ ಇರುವಂತಹ ಹಿನ್ನೆಲೆ ನಾಳೆ ನಡೀಬೇಕಿರುವಂತಹ ಚುನಾವಣೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆಗೆ KN ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರಾಗಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಬಣದ ಬೆಂಬಲಿತ ನಿರ್ದೇಶಕರ ಫೈಟ್ಗೂ ಸಹ ರವಿ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಿದ್ದಾವೆ. MLC ರವಿ ಈ ಇಬ್ಬರೂ ಸಹ ಫೈಟ್ ಮಾಡ್ತಾ ಇರುವಂಥದ್ದು. CLP ಸಭೆಗೂ ಮುನ್ನ ನಿರ್ದೇಶಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲೂ ಸಹ ಯಾವುದೇ ಇತ್ಯರ್ಥ ಆಗಿರಲಿಲ್ಲ ಅಧ್ಯಕ್ಷರ ಸ್ಥಾನದ ವಿಚಾರವಾಗಿ. ಇನ್ನು ಸಿಎಂ CLP ಸಭೆಗೆ ಆಗಮಿಸಿದ ಬಳಿಕವೂ ಸಹ ಸಭೆ ನಡೀತಾ ಇತ್ತು. ಒಂದು ಕಡೆಗೆ KN ರಾಜಣ್ಣ, ಮತ್ತೊಂದು ಕಡೆಗೆ S ರವಿ, ಅದರ ಜೊತೆಗೆ ಶಿವಾನಂದ ಪಾಟೀಲರು ಮತ್ತೆ ಹೆಬ್ಬಾರ್ ಇವರೆಲ್ಲರೂ ಸಹ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಬಹಳಷ್ಟು ಕೌತುಕ ಮೂಡ್ತಾ ಇರುವಂಥದ್ದು, ಕುತೂಹಲ ಮೂಡ್ತಾ ಇರೋದೇನು ಅಂದರೆ DCM DK ಶಿವಕುಮಾರ್ ಪರವಾಗಿರುವಂತಹ ಅವರ ಬೆಂಬಲಿಗರಾಗಿರುವಂತಹ MLC ರವಿ ಅವರು ಈ ಬಾರಿಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯ ಕಣದಲ್ಲಿ ನಿಂತ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಭಾರೀ ತೆರೆಮರೆಯಲ್ಲಿ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ KN ರಾಜಣ್ಣ ಇವರು ಸಹ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಬೇಕು ಅಂತ ಪಟ್ಟಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಕಾರಣ ಏನು ಅಂದರೆ ಒಂದು ಕಡೆಗೆ ಈಗಾಗಲೇ DK ಶಿವಕುಮಾರ್ ಇಂದಲೇ ಅನ್ನುವಂತಹ ರೀತಿಯಲ್ಲಿ ಸಚಿವ ಸ್ಥಾನ ಕಳ್ಕೊಂಡಿದ್ದೀನಿ, ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ಅಪೆಕ್ಸ್ ಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಸರ್ಕಸ್ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂತಹ ಪ್ರಶ್ನೆ. ಒಂದು ಕಡೆಗೆ ಯಾವುದೇ ಕಾರಣಕ್ಕೂ ರಾಜಣ್ಣ ಅವರು ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಸಹ ಅವರ ಬೆಂಬಲಿತ MLC ಆಗಿರುವಂತಹ ರವಿ ಅವರಿಗೆ ಈ ಬಾರಿ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅಂತ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಜಾಸ್ತಿ ಜನ ಇದ್ದಾರೆ. ಈ ಬಾರಿ ಸರಾಗವಾಗಿ ಅವ್ರ ಕೈಗೆ ಹೋಗ್ಬಿಡುತ್ತೆ, ಕಾಂಗ್ರೆಸ್ ಅವರ ಕೈಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ. ಬಿಜೆಪಿಯಿಂದ ಗೆದ್ದಿರೋದು ಕೇವಲ 3 ಜನ. ಆದರೆ ಈಗ ಅವರಿಬ್ಬರಲ್ಲೇ ಯಾರಿಗೆ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.